ಹೊರಗೆ ಸಮಯ ಕೊನೆಯಾಗುವರೆಗೆ ಇನ್ನೇ ಇರೋಣ ಜೊತೆ ಎಂದು ಹೀಗೆ. ಹೇ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ಎಲ್ಲರೂ ನೀವು ನನ್ನ ಚಾನಲ್ನ ಹೋಗ್ಬಿಟ್ಟು ಸಬ್ಸ್ಕ್ರೈಬ್. ಎಲ್ಲರೂ ಇವನ್ ಚಾನಲ್ನ ಹೋಗ್ಬಿಟ್ಟು ಸಬ್ಸ್ಕ್ರೈಬ್. ಮುಂದೆ ಹೇಳಕ್ ಬರಲ್ಲ. ಸೊ ಗೈಸ್, ನೀವು ಎಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಅದು ಮಾಡ್ಬಿಡಿ. ಎಲ್ಲಿಂದ ಬಂದ್ಬಿಡ್ತಾವೆ ಅನ್ಎಜುಕೇಟೆಡ್ ಫ್ರೂಟ್ ಕಂಟೆಂಟ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಕೊಟ್ಟಿರ್ತೀನಿ ಫ್ರೆಂಡ್. ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡು ನಂತರ ನೀವು ಮೊದಲಿಗೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಇಲ್ಲಿ 0.0 ಸೆಕೆಂಡಿಂದ ಹಿಡಿದು 18.20 ಸೆಕೆಂಡ್ವರೆಗೂ ಒಂದು ಸಾಂಗ್ ಕೊಟ್ಟಿರ್ತೀನಿ. ಹಾಗೆ ಅದ್ರ ತಕ್ಕಂಗೆ ಬೀಟ್ ಮಾರ್ಕು ಕೊಟ್ಟಿರ್ತೀನಿ. ಈಗ ನೀವು 0.0 ಸೆಕೆಂಡಿಗೆ ಬಂದು ಇಲ್ಲಿ ಕಾಣೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಇಮೇಜ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ಟಾಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇದೆಯಲ್ಲ, ಅದನ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ನಂತರ ನೀವು ಈ ಇಮೇಜ್ನ ಕೊನೆಗಂಟ ತೊಗೊಬನ್ನಿ. ಈ ರೀತಿ ತೊಗೊಬಂದ ನಂತರ ಈ ರೀತಿ 0.0 ಸೆಕೆಂಡಿಗೆ ಇಟ್ಕೊಂಡು ಈ ರೀತಿ ಪ್ರತಿ ಬೀಟ್ ಮಾರ್ಕಿಗೂ ಸಿಂಪಲಾಗಿ ಇಮೇಜ್ ಕಟ್ ಮಾಡ್ತಾ ಬನ್ನಿ. ಸಿಂಪಲಾಗಿ ಈ ಥರ ಕಟ್ ಮಾಡ್ತಾ ಬನ್ನಿ. ಸೊ ಇಷ್ಟು ಕಟ್ ಮಾಡ್ಕೊಂಡು ನಂತರ ನೀವು ಒಮ್ಮೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು 10 ಲೇಯರ್ ಎಫೆಕ್ಟ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದೇ ರೀತಿ 1 by 1 ಎಫೆಕ್ಟ್ ಪೇಸ್ಟ್ ಮಾಡ್ತಾ ಬರಬೇಕು. ಈಗ ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಗೆ ಹೋಗಿ ನಂತರ 3 ಡಾಟ್ ಕೊಟ್ಕೊಂಡು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ಮತ್ತೆ ಒಮ್ಮೆ ಬ್ಯಾಕ್ ಬಂದು ಬೀಟ್ ಮಾರ್ಕಿಗೆ ಬನ್ನಿ. ಬಂದ ನಂತರ ಮೊದಲನೇ ಇಮೇಜ್ಗೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಗೆ ಹೋಗಿ 3 ಡಾಟ್ ಕೊಟ್ಟು ಪೇಸ್ಟ್ ಎಫೆಕ್ಟ್, ಅಲ್ಲಿ ಕಾಪಿ ಎಫೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಎಫೆಕ್ಟ್ ಮಾಡಬೇಕು ಫ್ರೆಂಡ್ಸ್. ಇದೇ ರೀತಿ ಸಿಂಪಲಾಗಿ ನೆಕ್ಸ್ಟ್ ಮತ್ತೆ ಒಮ್ಮೆ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಈಗ ಎರಡನೇ ಇಮೇಜ್ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ 3 ಡಾಟ್ ಕಾಪಿ ಎಫೆಕ್ಟ್. ಸಿಂಪಲಾಗಿ ಒಮ್ಮೆ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಎರಡನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಎಫೆಕ್ಟ್ಗೆ ಹೋಗಿ 3 ಡಾಟ್ ಕೊಟ್ಕೊಂಡು ಕಾಪಿ ಎಫೆಕ್ಟ್ ಪೇಸ್ಟ್ ಎಫೆಕ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಿಂಪಲಾಗಿ ಈಗ 2 ಎಫೆಕ್ಟ್ ತೋರಿಸ್ತಿದ್ದೀನಿ ಯಾವ ರೀತಿ ಎಫೆಕ್ಟ್ ಪೇಸ್ಟ್ ಮಾಡೋದು ಅಂತ. ಅದೇ ರೀತಿ ಸಿಂಪಲಾಗಿ ನೀವು 10 ಲೇಯರಿಗೂ 1 by 1 ಎಫೆಕ್ಟ್ ಕೊಟ್ಟಿರ್ತೀನಿ. ಅದೇ ರೀತಿ ಸಿಂಪಲಾಗಿ ಎಫೆಕ್ಟ್ ಪೇಸ್ಟ್ ಮಾಡ್ತಾ ಬನ್ನಿ. ಈಗ ಸೊ ಫ್ರೆಂಡ್ಸ್, ಈಗ ನಾನು ಅಷ್ಟೇ ಎಫೆಕ್ಟು ಪೇಸ್ಟ್ ಮಾಡಾಗಿದೆ ನೋಡಿ. ವಿಡಿಯೋ ಸಿಂಪಲಾಗಿ ಈ ರೀತಿ ಬರ್ತಾಯಿದೆ. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ವಿಡಿಯೋ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಬರೋತಂಗೆ ಕಾಯ್ತಾಯಿರಿ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಸೈಜ್ನ 720 ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯ್ತಾಯಿರಿ. ಥ್ಯಾಂಕ್ ಫಾರ್ ವಿಡಿಯೋ ವಾಚಿಂಗ್.